ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ನಾನು ಪ್ರತಿಯೊಂದು ಕೊನೆಯ ಭಾಗದಲ್ಲಿ ತಿಳಿಸ್ತಾ ಇದ್ದೇನೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ 7.5 ಶನಿ ಇದ್ದಾಗ, ಯೂಶ್ವಲಿ 7.5 ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಫ್ಕೋರ್ಸ್ ಯಾರನ್ನು 7.5 ಆಚೆ ತರಲಿಕ್ಕೆ ಆಗೋಲ್ಲ. ಶನಿಯ ಸಂಚಾರ ರಾಶಿಗಳ ಹಿಂದೆ ಮುಂದೆ, ಹಾಗೆ ಲಗ್ನದಲ್ಲಿದ್ದಾಗ, ರಾಶಿಯಲ್ಲಿದ್ದಾಗ 7.5 ಅಂತ ಕರಿತೀವಿ. ಆ 7.5 ವರ್ಷಗಳ ಕಾಲ ಶನಿಯ ಸಂಚಾರ ಹಿಂದೆ ಮುಂದೆ ನಡೀತಾ ಇರಬೇಕಾದ್ರೆ ಕಷ್ಟದ ಕಾಲ, ಸಮಸ್ಯೆಯ ಕಾಲ. ಎಲ್ಲದಕ್ಕೂ ಶನಿಯನ್ನು ಹೊಣೆ ಮಾಡಿದ್ದೇವೆ. ದರ್ ಇಸ್ ನೋ ಆಪ್ಷನ್ಸ್. ಈ ಥರದ ಒಂದು ಸಮಸ್ಯೆಗಳು ನಿಮಗೆ ಇದ್ದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಹೇಗೆ ಮಾಡ್ಬೋದು, ಇದರಿಂದ ಹೇಗೆ ತಪ್ಪಿಸ್ಕೊಳ್ಬೋದು, ನಿಮಗೊಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಕೊಡ್ತೀನಿ ನೋಡಿ, ಕೊನೆಯ ಭಾಗದಲ್ಲಿ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶನಿವಾರ ನವಮಿ ತಿಥಿದೆ, ಕೃಷ್ಣ ಪಕ್ಷ, ಆಯುಷ್ಮಾನ್ ಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಚಂದ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:24 10 ಗಂಟೆ 49 ಯಮಗಂಡ ಕಾಲ ಮಧ್ಯಾಹ್ನ 1:39 3 ಗಂಟೆ 4 ಗುಳಿಕ ಕಾಲ ಬೆಳಗ್ಗೆ 6:34 7 ಗಂಟೆ 59 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 7:04 7 ಗಂಟೆ 46 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 11:51 ಮಧ್ಯಾಹ್ನ 12:35 ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ವತಃ ತನ್ನದೇ ಆದಂಥ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಈ ದಿನ ಈ ಜಮೀನಿನ ಮೇಲೆ ಬ್ಯಾಂಕಲ್ಲಿ ಲೋನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಶತ್ರು ಭಯ, ಆರೋಗ್ಯದಲ್ಲಿ ಭಯ ಇರತಕ್ಕಂಥ ಸಮಯ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಬಟ್ ಕೆಲಸದ ವಿಚಾರವಾಗಿ ಮೇಲುಗೈ ಸಾಧಿಸ್ತೀರಿ. ಹಾಗೆ ಸಾಧ್ಯವಾದರೆ ಈ ಫಾರ್ಮಿಂಗ್ ಫೀಲ್ಡಲ್ಲಿ, ಹೈನುಗಾರಿಕೆ ಫೀಲ್ಡಲ್ಲಿ ಸ್ವಲ್ಪ ಚೂರು ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಸುಗಳಿಗೆ ನೀವೇನಾದರೂ ಫಾರ್ಮಿಂಗಲ್ಲಿದ್ದರೆ ಹಸುಗಳಿಗೆ ಸ್ವಲ್ಪ ರೋಗ ಬಾಧೆ ಕಾಡ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಕಂಡು ಬರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ. ಬಟ್ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ಆರೋಗ್ಯದ ವಿಚಾರವಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರತಕ್ಕಂಥದ್ದಿರುತ್ತೆ. ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಬಹಳ ಮುಖ್ಯ. ವೃಷಭ ರಾಶಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ತುಂಬ ಸ್ಪೋರ್ಟಿವ್, ಎಕ್ಸಲೆಂಟ್, ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು. ಹಾಗೆ ಕ್ರಿಯೇಟಿವ್ ಥಾಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರೀತಿಯ ವಿಚಾರದಲ್ಲಿ ಗೆಲುವು ಸಾಧಿಸ್ಬೋದು. ಟ್ರೇಡಿಂಗಲ್ಲಿ ಶುಭ ಇರ್ತದೆ. ಹಾಗೆ ಈ ಸೇಲ್ಸ್ ಮ್ಯಾನ್ಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ವೃಷಭ ರಾಶಿಯವರಿಗೆ ಒಂದು ತುಂಬ ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು, ಸೇಲ್ಸ್ಗಳ ವಿಚಾರಗಳಲ್ಲಾಗಿರ್ಬೋದು ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಕೂಡ ಇರುತ್ತೆ. ಎನರ್ಜಿಕಲ್ ಡೇ ಕೂಡ ಶುಭವಾಗಲಿ. ಮಿಥುನ ರಾಶಿಗೆ ಒಂದು ಗೊಂದಲದಮಯ ವಾತಾವರಣ ಇರ್ತದೆ. ಹಣಕಾಸು, ಕುಟುಂಬ, ಮನೆ ಇವೆಲ್ಲ ವಿಚಾರದಲ್ಲಿ ಒಂದು ಗೊಂದಲಮಯ ವಾತಾವರಣವನ್ನು ತಾವು ಅನುಭವಿಸ್ತೀರಿ. ಹಾಗೆ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಇರ್ತದೆ. ಇಲ್ಲ ಕುಟುಂಬನೋ, ಇಲ್ಲ ಮನೆನೋ, ಇಲ್ಲ ಹೇಗೆ ಹಣಕಾಸಿನ ವಿಚಾರವಾಗಿ ಹೇಗೆ, ಇವೆಲ್ಲ ವಿಚಾರಗಳು ಸ್ವಲ್ಪ ನಿಮ್ಮ ತಲೆಯಲ್ಲಿ ಓಡಾಡುತ್ತೆ. ಬಟ್ ನಿರ್ಧಾರಗಳು, ಮಿಥುನ ರಾಶಿ ಸರಿಯಾದಂಥ ನಿರ್ಧಾರಗಳು ಮಾತ್ರ ನಿಮಗೆ ಶುಭವನ್ನು ತರುತ್ತೆ. ವಿದ್ಯಾರ್ಥಿಗಳು ಕೂಡ ಒಂದು ಶುಭವನ್ನು ಇರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಕೂಡ ಈ ಒಂದು ದಿನದಲ್ಲಿ ನಡೀತದೆ. ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಒಂದು ಒಳ್ಳೆಯ ದಿನ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ. ಹಾಗೆ
ಕಟಕ ರಾಶಿಯವರ ಫಲಾಫಲ. ಕಟಕ ರಾಶಿಯವರಿಗೆ ಸಣ್ಣ ಪ್ರಯಾಣಗಳು ಬರ್ತದೆ. ಆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಒಂದು ಸಂಧಾನಗಳು ಬರ್ತಕ್ಕಂಥಿರುತ್ತೆ. ಹಾಗೆ ನಿಮ್ಮ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಸರಿಯಾಗಿಟ್ಕೊಳ್ಳಿ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಕೆಲಸದಲ್ಲಿ ಒತ್ತಡ ಒಂದು ನಿರ್ಮಾಣವನ್ನು ಕಾಣ್ತಕ್ಕಂಥ ದಿನ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಣ್ಣ ಬದಲಾವಣೆ ಅಥವಾ ಪ್ಲೇಸು ಮನೆಯಿಂದ ದೂರ ಇರತಕ್ಕಂಥದ್ದು ಕೆಲಸಕ್ಕೋಸ್ಕರ ಇವೆಲ್ಲ ಕಂಡು ಬರ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ, ಪರಿಶ್ರಮವನ್ನು ಪಡ್ತಕ್ಕಂಥ ದಿನ ಕೂಡ ಆಗ್ತದೆ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಆದಷ್ಟು ಸಿಂಹರಾಶಿಯವರು ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥಿರುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥಿರುತ್ತೆ. ವ್ಯಾಪಾರ ವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಈ ಸಿಂಹರಾಶಿಯವ್ರಿಗಿದೆ. ಹಾಗೆ ಹೆಚ್ಚಿನದಾಗಿ ತಮ್ಮ ತಾಯಿಯ ಒಂದು ಖರ್ಚು ಹಾಗೂ ಹೋಗುಗಳ ವಿಚಾರವಾಗಿ ತಾವು ಡಿಸ್ಕಷನ್ಸು ಮಾತುಕತೆಗಳನ್ನು ಆಡ್ತಕ್ಕಂಥ ಸನ್ನಿವೇಶಗಳು ಕೂಡ ಸಿಂಹರಾಶಿಯವರಿಗೆ ಬರ್ತದೆ. ಆದಷ್ಟು ಕೂಡ ಹೆಚ್ಚಿನದಾಗಿ ತಾಯಿಯ ಒಂದು ವಿಚಾರಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಸಿಂಹರಾಶಿಯವ್ರಿಗೆ ಇದರ ಮದರ್ ಹಾರ್ಟ್ ಇರ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ನಾವು ನೋಡ್ಬೋದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವ್ರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಸ್ವತಃ ಚಂದ್ರ ಅಲ್ಲಿರತ್ತಂದ್ರೆ ಖಂಡಿತ ಒಂದು ಲಾಭದ ದಿನ. ಪ್ರಯತ್ನದಿಂದ ಗೆಲ್ತೀರ. ಸಹೋದರರಿಂದ ಲಾಭವನ್ನು ಪಡಿತಕ್ಕಂಥದ್ದು, ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ಒಂದು ಲಾಭದ ದಿನ. ಬೆಳಗಿ ನಿಮ್ಮ ಎಜುಕೇಷನ್ ಮತ್ತೊಂದು ಎಲ್ಲ ವಿಚಾರವಾಗಿ ಕೂಡ ಶುಭವನ್ನು ತರ್ತಕ್ಕಂಥ ದಿನ. ಒಳ್ಳೆಯದಾಗಲಿ. ತುಲಾರಾಶಿ, ಸಾಧ್ಯವಾದಷ್ಟು ಈ ದಿನ ಕೆಲಸದ ವಿಚಾರಕ್ಕೆ ಸ್ವಲ್ಪ ಅಶ್ರದ್ಧೆ ಇರತಕ್ಕಂಥ ದಿನ. ರಿಮೋಟ್ ಇರುತ್ತೆ, ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಳ್ತಿರ್ತೀರಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ಯಾರ ಜೊತೆಗೂ ಬೆರಿಬಾರದಪ್ಪ ಅಂತಕ್ಕಂಥ ನೋವುಗಳು ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಅಷ್ಟು ಉತ್ತಮತೆಯನ್ನು ಈ ದಿನ ಕಾಣೋದು ಕಷ್ಟ. ಸ್ವಲ್ಪ ರಿಮೋಟಿಂಗ್ ಕ್ಯಾರೆಕ್ಟರ್ ತುಲಾರಾಶಿಯವರಿಗೆ ಬರ್ತಕ್ಕಂಥಿರುತ್ತೆ. ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ವೃಶ್ಚಿಕ ರಾಶಿ ಬಾಧಕಾಧಿಪತಿ, ವೃಶ್ಚಿಕ ರಾಶಿ 9ರ ಅಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನ. ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕಾಣ್ತಕ್ಕಂಥದ್ದು, ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥಿರುತ್ತೆ. ಆದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಅಣ್ಣಂದಿರಿಂದ, ಸಹೋದರ, ಸ್ನೇಹಿತರಿಂದ ಕೆಲವೊಂದು ಮೋಸಗಳಾಗ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರಬಹುದು. ಸ್ವಲ್ಪ ಅದರ ಬಗ್ಗೆ ಎಚ್ಚರವಾಗಿರ್ರಿ. ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ. ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಧನುರಾಶಿಯವರಿಗೆ ತಾವು ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸಗಳಲ್ಲಿ ವಿಶೇಷವಾಗಿ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಗೆಲ್ತೀರಿ. ಭೂಮಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಲಗಿ ತಾಯಿಯ ಒಂದು 12 ಮನಿ ಈ ದಿನ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಧನುರಾಶಿಯವ್ರಿಗೆ ಇರತಕ್ಕಂಥದ್ದಿರುತ್ತೆ. ಬೆಳಗಿ ಈ ದಿನ ತಾವು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಅನುಭವಿಸ್ಬೋದು. ವಿದ್ಯಾರ್ಥಿಗಳು ಕೂಡ ಒಳ್ಳೆ ಶುಭದ ದಿನವಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಮಕರ ರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ. ಸಣ್ಣ ಬದಲಾವಣೆ ಬರ್ತಕ್ಕಂಥದ್ದಿರುತ್ತೆ. ನಿಮ್ಮ ಪಾರ್ಟ್ನರ್ಶಿಪ್ ಬಾಂಡಿಂಗಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಳೆಯುತ್ತೆ. ಸಂಗಾತಿಯೊಟ್ಟಿಗಿನ ಒಳ್ಳೆಯ ಸಂಧಾನಗಳಿರ್ತಕ್ಕಂಥದ್ದು ಕೂಡ. ಏನಾದರೂ ನಿಮ್ಮ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು, ಒಂದು ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು, ಇತ್ಯರ್ಥವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು, ಒಳ್ಳೆಯ ರಿಸಲ್ಟು ಅಥವಾ ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಇರತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಕೂಡ ಮಕರ ರಾಶಿಯವರಿಗೆ ಶುಭವನ್ನು ತರುತ್ತೆ. ಕುಂಭರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ. ಬಾಸ್ ಕಿರಿಕಿರಿ ಇರ್ತದೆ, ಶತ್ರುಬಾಧೆ ಇರತಕ್ಕಂಥ ಸಮಯ. ಇದಕ್ಕಿದ್ದಾಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕ, ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಅಥವಾ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗ್ತದೆ. ದುರ್ಗಾ ಸ್ತೋತ್ರಗಳನ್ನು ಪಠನೆ ಮಾಡತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ. ಕೋಪ ವಿಪರೀತ ಇರೋದ್ರಿಂದ ಸ್ವಲ್ಪ ದಾಂಪತ್ಯ ಅಥವಾ ಶತ್ರುಗಳ ಮೇಲೆ ಮತ್ತೊಂದು ಎಲ್ಲ ಸ್ವಲ್ಪ ಚೂರು ಕನ್ಫ್ಯೂಷಿಂಗ್ ನೇಚರ್ ಇರತಕ್ಕಂಥ ಸನ್ನಿವೇಶ. ಮೀನರಾಶಿಯವ್ರಿಗೆ ಈ ದಿನ ನಿಮ್ಮ ಡಿಸೈರ್, ಆಸೆ, ಆಕಾಂಕ್ಷೆಗಳು, ಮನೋಕಾಮನೆಗಳು ಈಡೇರತಕ್ಕಂಥ ದಿನ. ಮಕ್ಕಳು ನಿಮಗೆ ಶುಭವನ್ನು ತರ್ತಾರೆ. ಮತ್ತು ತಾಯಿಯಿಂದ ಒಂದು ಶುಭ ಉಡುಗೊರೆಗಳು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ಸಲ್ಲೂ ಒಳ್ಳೆದಿರತಕ್ಕಂಥದ್ದಿರುತ್ತೆ. ಹಾಗೆ ಎಜುಕೇಷನ್ ವರ್ಗದಲ್ಲೂ ವ್ಯಾಪಾರ ವರ್ಗದಲ್ಲೂ ಕೂಡ ಶುಭತ್ವ ಜಾಸ್ತಿ ಇರತಕ್ಕಂಥದ್ದು ಈ ದಿನ ನೋಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಾನು ಹೇಳಿದಾಗೆ ಸಾಡೆ ಸಾತಿ ವಿಚಾರದಲ್ಲಿ
ಯಾರು ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ಎಲ್ಲವನ್ನ ಕೇಳ್ತಾ ಇದ್ದೇವೆ. ಬಟ್ ಸಾಡೆ ಸಾತಿ ನಿಮಗೆ ಗೊತ್ತಿರಬೇಕು, 7.5 ವರ್ಷ ಒಂದು ಮನೆಯ ಹಿಂದೆ ಶನಿ, ಹಾಗೆ ಲಗ್ನದಲ್ಲಿ ಶನಿ, ಹಾಗೆ ಮುಂದಿನ ಮನೆ ಶನಿ, 7.5 ವರ್ಷ, 7.5 ವರ್ಷ ಆ ಸಂಚಾರವನ್ನು ನಾವು ಏನಂತ ಕರೆದ್ವಿ, ಸಾಡೆ ಸಾತಿ ಅಂತ ಹೇಳ್ಬಿಟ್ವಿ. ಸಾಡೆ ಸಾತಿ ನಿಮಗೆ ಒಂದು ಜೀವನದಲ್ಲಿ ಪಾಠವನ್ನು ಕಲಿಸ್ಲಿಕ್ಕೋಸ್ಕರ ಇರತಕ್ಕಂಥ ಸಮಯ. ಒಬ್ಬ ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಕನನ್ನು ಮಾಡುತ್ತೆ, ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಕ. ಇಟ್ಸ್ ಎನ್ ಎಂಜಾಯ್ ಪೀರಿಯಡ್. ಎಲ್ಲರೂ ಕಷ್ಟ 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 ಅಂತೀರಿ. ನಿಮಗೆ ನೋವಿನ ಬೆಲೆ ಗೊತ್ತಿಲ್ಲ ಅಂದರೆ ಸುಖದ ಬೆಲೆ ಹೇಗೆ ಗೊತ್ತಾಗ್ತದೆ? ದಟ್ ಈಸ್ ಕಾಲ್ಡ್ ಎಸ್ ಎ ಸಾಡೆ ಸಾತಿ. ನಿಮಗೆ ಸಾಡೆ ಸಾತಿ ಇದೆ ಅಂದಾಗ ಕೇವಲ ನೀವೇನು ಮಾಡಬೇಡಿ. ಇಟ್ಸ್ ಎ ವೆರಿ ಸಿಂಪಲ್. ಕಾರ್ಮಿಕ ವರ್ಗದವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಅಥವಾ ಅಂಗವಿಕಲರು ಯಾರಿರ್ತಾರೋ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಶಿವನ ಮಂದಿರವನ್ನು ಭೇಟಿ ಮಾಡಿ, ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ, ನ್ಯಾಯಬದ್ಧವಾಗಿ ನಡ್ಕೊಳ್ಳಿ. ನಿಜವಾಗ್ಲೂ ಒಬ್ಬ ಅಭಿವ್ಯಕ್ತಿಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತಿಲ್ಲ. ದಿಸ್ ಈಸ್ ಕಾಲ್ಡ್ ಎ ಸಾಡೆ ಸಾತಿ. ಇದೇ ನಿಮ್ಮನ್ನು ಉತ್ಕೃಷ್ಟ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಕೊಡಬೇಕಾ? ಸಾಡೆ ಸಾತಿ ಎಫೆಕ್ಟ್ ಇದೇ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.